ಹಲೋ ಆತ್ಮೀಯ ಕೇಳುಗರೆ, ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ ಕಾದಂಬರಿ ವಿತ್ ಕಾಫಿ ಅಟ್ ವೇದಾಕ್ಷಿ-96ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವೇನಾದರೂ ಈ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ಒಳ್ಳೆ ಎಂಟರ್ಟೈನಿಂಗ್ ಫ್ಯಾಂಟಸಿ ಮತ್ತು ಫಿಕ್ಷನ್ ಕಂಟೆಂಟ್ಗೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂಬರುವ ಎಪಿಸೋಡ್ಗಳನ್ನ ಮಿಸ್ ಮಾಡ್ಕೊಳ್ಳದೆ ನೋಟಿಫಿಕೇಷನ್ ಪಡ್ಕೊಳ್ಳೋದಕ್ಕೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ಈ ಫಿಕ್ಷನ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸಿ ಈ ಎಪಿಸೋಡ್ನ ಶುರು ಮಾಡ್ತಿದ್ದೀನಿ. ಈ ವಿಡಿಯೋ ಅನಿರೀಕ್ಷಿತ ಅತಿಥಿ ಎಪಿಸೋಡ್ 15. ಆಫೀಸಿಂದ ಕೆಲಸ ಮುಗಿಸಿ ಹೊರ ಬಂದಂಥ ಇಶಾನಿ ಆದಿಗೆ ಕಾಲ್ ಮಾಡಿ ಪಕ್ಕದಲ್ಲೇ ಇದ್ದಂಥ ಸ್ನ್ಯಾಕ್ಸ್ ಬಾರ್ನಲ್ಲಿ ಕೂತು ವೆಯ್ಟ್ ಮಾಡ್ತಿರ್ತಾಳೆ. 5 ನಿಮಿಷದ ನಂತರ ಅಲ್ಲಿಗೆ ಬಂದ ಆದಿ ಇಶಾನಿಯನ್ನು ಕರೆದು ಅವನ ಕಾರಿನ ಫ್ರಂಟ್ ಡೋರ್ನ ಓಪನ್ ಮಾಡ್ತಾನೆ. ಇಬ್ಬರು ಕಾರ್ನಲ್ಲಿ ಹೋಗುವಾಗ ಫುಲ್ ಸೈಲೆನ್ಸ್ ತುಂಬಿಕೊಂಡಿರುತ್ತೆ. ಮೊದಲು ಬಾರಿಗೆ ಅವರಿಬ್ಬರು ಓಂಕಾರ್ ಇಲ್ಲದೆ ಭೇಟಿಯಾಗಿರ್ತಾರೆ. ಹೌದು, ಈ ಮೊದಲೇ ಇಶಾನಿನ ಆದಿ 2-3 ಸಲ ಮೀಟ್ ಮಾಡಿರ್ತಾನೆ. ಆದರೆ ಅವಾಗೆಲ್ಲ ಓಂಕಾರ್ ಜೊತೆ ಇದ್ದಿದ್ದರಿಂದ ಏನೂ ಅನ್ನಿಸ್ತಿರ್ಲಿಲ್ಲ. ಆದರೆ ಇಶಾನಿ ಮತ್ತು ಆದಿ ಪರಿಚಯ ಆದಮೇಲೆ ಇದೇ ಮೊದಲ ಬಾರಿಗೆ ಅವರಿಬ್ಬರೇ ಭೇಟಿಯಾಗಿದ್ದರಿಂದ ಇಬ್ಬರಿಗೂ ಒಂಥರ ಮುಜುಗರ ಆಗ್ತಾ ಇರುತ್ತೆ. ನಂತರ ಆದಿ ಇಶಾನಿನ ಒಂದು ರೆಸ್ಟೋರೆಂಟಿಗೆ ಕರ್ಕೊಂಬರ್ತಾನೆ. ಇಬ್ಬರೂ ಕೂಡ ಒಂದು ಪ್ರೈವೇಟ್ ಕ್ಯಾಬಿನಲ್ಲಿ ಕೂತ್ಕೊಳ್ತಾರೆ. ಇಬ್ಬರಿಗೂ ಮಾತು ಶುರು ಮಾಡೋಕ್ಕೆ ಮುಜುಗರ. ಸುಮ್ಮನೆ ಕೂತ್ಕೊಳ್ಳೋಣ ಅಂದರೆ ಸಿಚುವೇಶನ್ ಇನ್ನೂ ಜಾಸ್ತಿ ಆಕ್ವರ್ಡ್ ಆಗುತ್ತೆ. ಈ ಸೈಲೆನ್ಸ್ನ ಹೇಗಾದರೂ ಬ್ರೇಕ್ ಮಾಡಿ ಕ್ಯಾಶುವಲ್ ಆಗಿರೋಣ ಅಂತ ಇಬ್ಬರು ಮನಸ್ಸಲ್ಲೇ ಯೋಚನೆ ಮಾಡಿ ಅದು ಅಂತ ಒಂದೇ ಸಲಕ್ಕೆ ಮಾತು ಶುರು ಮಾಡೋ ಸಮಯಕ್ಕೆ ಸರಿಯಾಗಿ ಆದಿಗೆ ಒಂದು ಕಾಲ್ ಬರುತ್ತೆ. ಮಗ, ನಾನು ನೆನ್ನೆ ಹೇಳಿದ್ನಲ್ವಾ ನಮ್ಮ ಡೈರೆಕ್ಟ್ರು ಒಂದು ಮೂವಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರು ಅಂತ. ಆ ಮೂವಿ ಕನ್ಫರ್ಮ್ ಆಯಿತು ಕಣೋ. ಓಂಕಾರ್ ಖುಷಿ ಮತ್ತು ಎಕ್ಸೈಟ್ಮೆಂಟಿಂದ ಹೇಳ್ತಾನೆ. ಓಂ, ನಿಜವಾಗ್ಲೂ? ಏನೋ ಇವತ್ತು ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಬರ್ತಿದ್ದಾವೆ. ನೀನೊಂದು ಕೆಲಸ ಮಾಡು ಓಂ, ನಾನು ಹಿಂಗೆ ಲೊಕೇಶನ್ ಶೇರ್ ಮಾಡ್ತೀನಿ, ನೀನು ಬೇಗ ಇಲ್ಲಿಗೆ ಬಾ, ಎಲ್ಲಾದರೂ ಇಲ್ಲಿ ಕುತ್ಕೊಂಡು ಡೀಟೇಲಾಗಿ ಮಾತಾಡೋಣ ಅಂತ ಹೇಳಿ ಆದಿ ಫೋನ್ ಇಡ್ತಾನೆ. ವೇಟರ್ ಬಂದು, ಸರ್ ಆರ್ಡರ್ ಮಾಡ್ತೀರಾ ಅಂತ ಕೇಳಿದಾಗ, ಆ್ಯಕ್ಚುಲಿ ನಾವು ಒಬ್ರಿಗೆ ವೆಯ್ಟ್ ಮಾಡ್ತಿದ್ದೀವಿ, ಅವ್ರು ಬಂದ ಮೇಲೆ ಆರ್ಡರ್ ಮಾಡ್ತೀವಿ ಅಂತ ಹೇಳಿ ಆದಿ ಹೇಳಿದಾಗ ಆ ವೇಟರ್ ಸರಿ ಅಂತ ಹೋಗ್ತಾನೆ. ಈಗ ಆದಿ ಓಂಕಾರ್ ಬರೋವರೆಗೂ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಕೊನೆಗೆ ಇಶಾನಿನೇ, ಓಂಕಾರ್ ಅವ್ರ ಪಾಸ್ಟ್ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ನನಗೆ ಅಂತ ಅಂದ್ಕೊಂಡಿದ್ದೀನಿ, ಆದರೆ ನಿಮ್ಮ ಬಗ್ಗೆ ಏನು ಹೇಳಲಿಲ್ಲ ನೀವು ಅಂತ ಆ ನೀರವ ಮೌನಕ್ಕೆ ಬ್ರೇಕ್ ಹಾಕಿ ಮಾತು ಶುರು ಮಾಡ್ತಾಳೆ. ಆಗ ಆದಿ ಹಾಂ ಅಂತ ಪ್ರಶ್ನಾರ್ಥಕವಾಗಿ ಇಶಾನಿ ಕಡೆಗೆ ನೋಡ್ತಾನೆ. ಐ ಮೀನ್, ನಿಮಗೆ ಯಾರು ಗರ್ಲ್ ಫ್ರೆಂಡ್ ಇಲ್ವಾ? ಮುಜುಗರದಿಂದನೇ ಇಶಾನಿ ಮತ್ತೊಮ್ಮೆ ಕೇಳ್ತಾಳೆ. ತಕ್ಷಣಕ್ಕೆ ಬಂದಂಥ ಈ ಅನಿರೀಕ್ಷಿತ ಪ್ರಶ್ನೆಯಿಂದ ಆದಿಗೆ ಶಾಕ್ ಆಗಿರುತ್ತೆ. ಏನು ಹಿಂಗೆ ಕೇಳಿಬಿಟ್ರು ಅಂತ ಆಶ್ಚರ್ಯದಿಂದ ಇಶಾನಿನೇ ನೋಡ್ತಿರ್ತಾನೆ. ಆದಿ ಆ ಥರ ಸರ್ಪ್ರೈಸ್ಡ್ ಆಗಿ ನೋಡ್ತಿದ್ದಕ್ಕೆ ಕಸಿವಿಸಿ ಆದಂಥ ಇಶಾನಿ, ಸಾರಿ, ನಾನು ನಿಮ್ಮ ಪ್ರೈವೇಟ್ ವಿಷಯ ಕೇಳಿದೆ ಅಂತ ಮುಜುಗರದಿಂದ ಸಣ್ಣ ದನಿಯಲ್ಲೇ ಹೇಳ್ತಾಳೆ. ಅರೆ ಸಾರಿ ಎಲ್ಲ ಕೇಳಿಬಿಡಿ, ಅದು ನೀವು ಸಡನ್ನಾಗಿ ಕೇಳಿದ್ರಲ್ವಾ, ಸ್ವಲ್ಪ ಗೊಂದಲ ಆಯಿತು ಅಷ್ಟೆ. ಆ್ಯಕ್ಚುಲಿ ನನಗೆ ಗರ್ಲ್ ಫ್ರೆಂಡ್ ಅಂತ ಯಾರೂ ಇಲ್ಲ. ಕಂಪ್ನಿ ಕೆಲಸನೇ ಜಾಸ್ತಿ ಇರುತ್ತೆ, ಹಾಗಾಗಿ ಲವ್ ಆ್ಯಂಡ್ ರಿಲೇಷನ್ಶಿಪ್ಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಕಂಪನಿ ಕೆಲಸನೇ ಜಾಸ್ತಿ ಇರುತ್ತೆ, ಹಾಗಾಗಿ ಲವ್ ಆ್ಯಂಡ್ ರಿಲೇಷನ್ಶಿಪ್ಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಅದು ಅಲ್ಲದೆ ನಾನು ಸ್ವಲ್ಪ ರಿಸರ್ವ್ ಟೈಪು, ಹಾಗಾಗಿ ಯಾವ ಹುಡುಗಿ ಜೊತೆನೂ ಕ್ಲೋಸ್ ಬಾಂಡಿಂಗ್ ಇದುವರೆಗೂ ಆಗಿಲ್ಲ ಅಂತ ಆದಿ ತಮಾಷೆಗೆ ಉತ್ತರಿಸ್ತಾನೆ. ವೆರಿ ಫನಿ ಆದಿ, ಬಟ್ ಯಾ, ಐ ಟೋಟಲಿ ಅಂಡರ್ಸ್ಟ್ಯಾಂಡ್ ಯು ಅಂತ ಹೇಳಿ ಇಶಾನಿ ಮುಗುಳ್ನಗ್ತಾಳೆ. ಮತ್ತೆ ಅದೇ ಮೌನ ಆವರಿಸ್ಕೊಳ್ಳುತ್ತೆ. ಈಗ ಆದಿ ಮಾತಾಡಲೇಬೇಕಾದಂಥ ಪರಿಸ್ಥಿತಿ. ಆದರೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಅದೇ ಪ್ರಶ್ನೆನ ವಾಪಸ್ ಇಶಾನಿಗೇ ಕೇಳ್ತಾನೆ. ನಿಮ್ಗೆ ಯಾರು ಬಾಯ್ ಫ್ರೆಂಡ್ಸ್ ಇಲ್ವಾ? ಆಗ ಇಶಾನಿ, ನೀವು ಕೇಳ್ತಿರೋ ಬಾಯ್ ಫ್ರೆಂಡ್ ಇಲ್ಲ, ಆದರೆ ಫ್ರೆಂಡ್ಸ್ ಲಿಸ್ಟ್ನಲ್ಲಿ ಬಾಯ್ಸ್ ಕೂಡ ಇದ್ದಾರೆ ಅಂತ ಹೇಳಿ ನಗ್ತಾಳೆ.
ಇಶಾನಿ ನಗೋದನ್ನು ನೋಡಿ ಸ್ವಲ್ಪ ರಿಲ್ಯಾಕ್ಸ್ ಆ್ಯಂಡ್ ಕಂಫರ್ಟಬಲ್ ಆದಂಥ ಆದಿ ಆಮೇಲೆ ನಿಮ್ಮ ಬೆಸ್ಟ್ ಫ್ರೆಂಡ್ ಇಲ್ವಾ, ನಿಮ್ಮ ಬೆಸ್ಟ್ ಫ್ರೆಂಡ್ ಹೆಸ್ರೇನು ಅಂತ ಕ್ಯಾಶುವಲಾಗಿ ಕೇಳ್ತಾನೆ. ಅಯ್ಯೋ ಯಾಕಿಲ್ಲ, ಇದೆಯಲ್ವ ಪೆಂಗ್ವಿನ್. ಇಶಾನಿಯ ಮಾತಿನ ಧಾಟಿ ಸಂಪೂರ್ಣವಾಗಿ ಬದಲಾಗಿರುತ್ತೆ. ಏನ್ರಿ ನೀವು ಪಕ್ಷಿಗಳನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡಿದ್ದೀರಾ? ಆದಿ ಕುತೂಹಲದಿಂದ ಕೇಳ್ತಾನೆ. ಅಯ್ಯೋ ಅದು ಪಕ್ಷಿ ಅಲ್ಲ, ನನ್ನ ಫ್ರೆಂಡ್ ಮಂಜು, ನಾನು ಅವಳನ್ನು ಹಾಗೇನೆ ಕರೆಯೋದು ಅಂತ ಇಶಾನಿ ಹೇಳ್ತಾಳೆ. ಹೌದಾ, ನಾನೆಲ್ಲೋ ನಿಜವಾದ ಪಕ್ಷಿ ಅಂತ ಅಂದ್ಕೊಂಡು ನೆಕ್ಸ್ಟ್ ಟೈಮ್ ನನಗೆ ತೋರಿಸಿ ಅಂತ ಕೇಳೋದ್ರಲ್ಲಿದ್ದೆ. ಅದು ಸರಿ, ನೀವು ಯಾಕೆ ಅವ್ರಿಗೆ ಆ ಥರ ಹೆಸರಿಟ್ಟಿದ್ದು? ಆದಿ ಕುತೂಹಲದಿಂದ ಕೇಳ್ತಾನೆ. ಅದೇನಂದರೆ ಅವಳೊಂಥರ ಪೆಂಗ್ವಿನ್ ಹಾಗೆ, ಟೈಮ್ ಸಿಕ್ಕಾಗೆಲ್ಲ ನಿದ್ದೆ ಮಾಡ್ತಾನೆ ಇರ್ತಾಳೆ, ಇಲ್ಲ ತಿಂತಾನೆ ಇರ್ತಾಳೆ, ಜೊತೆಗೆ ನೋಡೋಕೆ ಕೂಡ ಡುಮ್ಗೆ ಕ್ಯೂಟಾಗಿದ್ದಾಳೆ, ಅದಕ್ಕೆ ಆ ನೇಮ್ ಇಟ್ಟಿದ್ದೀನಿ. ಆದರೆ ಮಾತ್ರ ಕಪ್ಪೆ ಥರ ಯಾವಾಗಲೂ ವಟ ಅಂತಾನೆ ಇರ್ತಾಳೆ, ದೊಡ್ಡ ರೌಡಿ. ಅಪ್ಪಿ ಯಾರಾದರೂ ಅವಳು ಸಿಟ್ಟಾಗಿದ್ದಾಗ ಎದುರಿಗೆ ಬಂದರೆ ಅವ್ರ ಕತೆ ಮುಗೀತು ಅಂತಾನೆ. ಇಶಾನ್ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡುವಾಗ ಫುಲ್ ಕಂಫರ್ಟಬಲ್ ಆಗಿ ನಗಾಡ್ತಾ ಜೋರಾಗಿ ಮಾತಾಡ್ತಿರ್ತಾಳೆ. ನೀವು ಹೇಳಿದ್ದೆಲ್ಲ ಕೇಳಿದ ಮೇಲೆ ನನಗೂ ನಿಮ್ಮ ಪೆಂಗ್ವಿನ್ ನೋಡಬೇಕು ಅಂತ ಅನ್ನಿಸ್ತಿದೆ. ಆದಿ ತಮಾಷೆಯಾಗಿ ಕೇಳ್ತಾನೆ. ಖಂಡಿತವಾಗ್ಲೂ ನಮ್ಮೂರ ಕಡೆ ಬಂದಾಗ ಮಿಸ್ ಮಾಡ್ದೇನೆ ನಿಮಗೆ ಮೀಟ್ ಮಾಡಿಸ್ತೀನಿ ಅಂತ ಇಶಾನಿ ಪಟ್ ಅಂತ ರಿಪ್ಲೈ ಮಾಡಿ ಜೋರಾಗಿ ನಗ್ತಾಳೆ. ಅಷ್ಟೊತ್ತಿಗೆ ಓಂಕಾರ್ ಕೂಡ ಬರ್ತಾನೆ. ಹೇ ಗಾಯ್ಸ್, ವಾಟ್ಸಪ್, ನನ್ನ ಬಿಟ್ಟು ನೀವಿಬ್ಬರೇ ಏನೋ ಮಾತಾಡ್ತಾ ಇದ್ದೀರಾ, ನನಗೂ ಹೇಳಿ. ಓಂಕಾರ್ ಕ್ಯೂರಿಯಸ್ಸಾಗಿ ಕೇಳ್ತಾನೆ. ಇಶಾನಿ ಮುಖದಲ್ಲಿ ಓಂಕಾರ್ನ ನೋಡಿದ ತಕ್ಷಣ ಮಂದಹಾಸ ಮೂಡುತ್ತೆ. ಆಗ ಆದಿ, ಅದೇನಿಲ್ಲ ಓಂ, ಇಶಾನಿ ಒಂದು ಪೆಂಗ್ವಿನ್ನ ಮೀಟ್ ಮಾಡಿಸ್ತೀನಿ ಅಂತ ಅಂದರು, ಸೊ ಅದ್ರ ಬಿಹೇವಿಯರ್ಸ್ ಹೆಂಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅಂತ ಹೇಳಿದ ಆದಿ ನಗ್ತಾ, ಬಾ ಕುತ್ಕೋ, ನಿಂಗೋಸ್ಕರನೇ ಕಾಯ್ತಿದ್ವಿ ಅಂತ ಕರೀತಾನೆ. ಪೆಂಗ್ವಿನ್ನ? ಯಾವ ಪೆಂಗ್ವಿನ್ನು? ನಂಗೆ ಇಷ್ಟು ದಿನ ಹೇಳೇ ಇರಲಿಲ್ಲ ಇಶಾನಿ ನೀನು. ಓಂಕಾರ್ ಕುತೂಹಲದಿಂದ ಕೇಳ್ತಾ ಡೋರ್ಗೆ ಹತ್ತಿರವೇ ಇದ್ದಂಥ ಇಶಾನಿಯ ಪಕ್ಕದಲ್ಲಿ ಬಂದು ಕುತ್ಕೋತಾನೆ. ಅಯ್ಯೋ ಓಂ, ನನ್ನ ಬೆಸ್ಟ್ ಫ್ರೆಂಡ್ನ ಪೆಂಗ್ವಿನ್ ಅಂತ ಕರಿತೀನಿ, ಅವಳ ಬಗ್ಗೆನೇ ಮಾತಾಡ್ತಿದ್ವಿ, ಆದರೆ ಈ ಆದಿ ಅದನ್ನೇ ಎಕ್ಸಾಗರೇಟ್ ಮಾಡ್ತಿದ್ದಾರೆ ಅಷ್ಟೇ ಅಂತ ಹೇಳಿ ಸ್ಮೈಲ್ ಮಾಡ್ತಾಳೆ. ಓ ಹೌದಾ, ನಾನು ಇದ್ಯಾವುದಪ್ಪ ನನಗೆ ಗೊತ್ತಿಲ್ಲದಿರೋ ವಿಷಯ ಅಂತ ಯೋಚನೆ ಮಾಡ್ತಿದ್ದೆ ಅಂತ ಓಂಕಾರ ಹೇಳಿ ಮುಗುಳ್ನಗ್ತಾನೆ. ನಂತರ ಇಶಾನಿ, ಗೆಸ್ ವಾಟ್, ಇವತ್ತು ನಿಮಗೆ 2 ಗುಡ್ ನ್ಯೂಸ್ ಇದೆ. ಅಲ್ಲ 3 ಗುಡ್ ನ್ಯೂಸ್ ಇದೆ. ಆದಿ ಎಕ್ಸೈಟಾಗಿ ಹೇಳ್ತಾನೆ. ಗುಡ್ ನ್ಯೂಸಾ? ಏನದು? ಇಶಾನಿ ಕುತೂಹಲದಿಂದ ಕೇಳ್ತಾಳೆ. ಗಾಯ್ಸ್, ಅದೆಲ್ಲ ಆಮೇಲೆ ಮಾತಾಡೋಣ, ಮೊದಲೇನಾದರೂ ಆರ್ಡ್ರ್ ಮಾಡಿ, ನಂಗೆ ತುಂಬ ಹಸುವಾಗ್ತಿದೆ ಓಂಕಾರ್ ಹೇಳ್ತಾನೆ. ಸರಿ ಅಂತ ಆದಿ ಸಪ್ಲೈಯರ್ಗೆ ಸನ್ನೆ ಮಾಡಿ ಬರೋಕ್ಕೆ ಹೇಳ್ತಾನೆ. ನಿಮ್ಗೇನೇನು ಬೇಕೋ ಆರ್ಡ್ರ್ ಮಾಡಿ, ಇವತ್ತು ಡಿನ್ನರ್ ಪೂರ್ತಿ ಸ್ಪಾನ್ಸರ್ಶಿಪ್ ನಂದು ಅಂತ ಆದಿ ಹೇಳ್ತಾನೆ. ಆರ್ಡರ್ ಮಾಡಿದ ನಂತರ ಇಶಾನಿ, ಏನೋ ಗುಡ್ ನ್ಯೂಸ್ ಅಂದ್ರಿ, ಏನದು ಅಂತ ಮತ್ತೆ ಕೇಳ್ತಾಳೆ. ಏನಂದರೆ ಇವತ್ತು ನಾನು ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡುವಂಥ ನನ್ನ ಮೊದಲ ಫಿಲ್ಮ್ಗೆ ಕಾಲ್ ಶೀಟ್ ಕೊಟ್ಟು ಬಂದೆ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಹ್ಯಾಪಿಯೆಸ್ಟ್ ಡೇ ಆಫ್ ಮೈ ಲೈಫ್ ಗಾಯ್ಸ್ ಅಂತ ಓಂಕಾರ್ ಎಕ್ಸೈಟಾಗಿ ಹೇಳ್ತಾನೆ. ವಾವ್, ಕಂಗ್ರಾಟ್ಸ್ ಓಂ. ಇಶಾನಿ ಕೂಡ ಓಂಕಾರ್ನಷ್ಟೇ ಖುಷಿಯಾಗಿರ್ತಾಳೆ. ಥ್ಯಾಂಕ್ ಯು ಇಶಾನಿ. ಓಂಕಾರ್ಗೆ ಇಶಾನಿ ವಿಶ್ ಮಾಡಿದ್ದು ನೋಡಿ ಇನ್ನೂ ಖುಷಿಯಾಗುತ್ತೆ. ಮತ್ತು ಇನ್ನೆರಡು ಗುಡ್ ನ್ಯೂಸ್ ಏನು ಅಂತ ಕೇಳಿದ ಇಶಾನಿಗೆ, ಇವತ್ತು ನನ್ನ ಕಂಪ್ನಿಗೆ ಒಂದು ಒಳ್ಳೆ ಪ್ರಾಜೆಕ್ಟ್ ಪ್ರಪೋಸಲ್ ಓಕೆ ಆಗಿದೆ. ಮತ್ತು ನನ್ನ ಕಂಪ್ನಿ ಬ್ರಾಂಚ್ಗಳನ್ನು ಬೇರೆ ಬೇರೆ ಸಿಟಿಗಳಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಬೋರ್ಡ್ ಆಫ್ ಮೆಂಬರ್ಸ್ ಕಡೆಯಿಂದನೂ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಆದಿ ಫುಲ್ ಜೋಶಲ್ಲಿ ಹೇಳ್ತಾನೆ. ಗ್ರೇಟ್ ಆದಿ, ಕಂಗ್ರ್ಯಾಚುಲೇಷನ್ಸ್. ಇಶಾನಿ ಖುಷಿಯಿಂದ ಹೇಳ್ತಾಳೆ. ಆರ್ಡರ್ ಕೂಡ ಇವ್ರ ಟೇಬಲಿಗೆ ಬಂದು ಸೇರುತ್ತೆ. ಊಟ ಮಾಡ್ತಾ ಆದಿ ಇದ್ದೋನು, ಗಾಯ್ಸ್ ನಾವು ಯಾಕೆ ಇದೇ ಖುಷಿಯಲ್ಲಿ ಒಂದು ಸ್ಮಾಲ್ ಟ್ರಿಪ್ ಹೋಗಬಾರ್ದು? ನಾವು ಇತ್ತೀಚೆಗೆ ಕೆಲಸ ಅಂತಲೇ ಅದರಲ್ಲೇ ಬ್ಯುಸಿ ಆಗಿದ್ದೀವಿ. ಅದು ಅಲ್ಲದೆ ಇಶಾನಿ ಕೂಡ ಮುಂಬೈಗೆ ಬಂದು ಆಲ್ಮೋಸ್ಟ್ 2 ವಾರ ಆಗಿದೆ. ಅವ್ರನ್ನ ಸುತ್ತಾಡ್ಸೋಕ್ಕೂ ಕರ್ಕೊಂಡು ಹೋದಾಗೂ ಆಗುತ್ತೆ, ನಮಗೂ ಒಂಥರ ರಿಫ್ರೆಶ್ ಆಗುತ್ತೆ.
ಅಂತ ಆದಿ ಸಜೆಸ್ಟ್ ಮಾಡ್ತಾನೆ. ಹೌದು, ಅದು ಒಳ್ಳೆ ಐಡಿಯಾನೇ. ನನಗೂ ಈಗ ಶೂಟಿಂಗ್ಗೆ ಸ್ವಲ್ಪ ದಿನ ಬ್ರೇಕ್ ಅನೌನ್ಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ಸೊ ನಾನು ಕೂಡ ಫ್ರೀ ಇರೋದ್ರಿಂದ ನಾನು ರೆಡಿ ಇದ್ದೀನಿ. ನೀನೇನು ಹೇಳ್ತೀಯ ಇಶಾನಿ ಅಂತ ಇಶಾನಿ ಕಡೆಗೆ ತಿರುಗಿ ನೋಡ್ತಾನೆ. ಕತೆ ಏನೋ ಮುಂದುವರಿಯುತ್ತೆ, ಆದರೆ ಈಗ ಬಹುಶಃ ನಿಮಗೆ ಕೆಲವು ಕುತೂಹಲಗಳಿರ್ಬೋದು ಅಂತ ಅನಿಸುತ್ತೆ. ಇಶಾನಿ ಆದಿ ಮತ್ತು ಓಂಕಾರ್ ಜೊತೆಗೆ ಟ್ರಿಪ್ ಹೋಗೋಕೆ ಒಪ್ಕೋತಾಳ? ಅದು ಅಲ್ಲದೆ ಓಂಕಾರ್ ಬೇರೆ ಇಶಾನಿನ ನೀನು ಏನು ಹೇಳ್ತೀಯ ಅಂತ ಏಕವಚನದಲ್ಲೆಲ್ಲ ಮಾತಾಡಿಸ್ತಿದ್ದಾನೆ. ಈಗಾಗಲೇ ಒಂದು ಸಲ ಆ ಥರ ಮಾತಾಡಬೇಡ ಅಂತ ಹೇಳಿದ ಇಶಾನಿ ಈಗ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ, ಇದನ್ನೆಲ್ಲ ತಿಳ್ಕೊಳ್ಳೋಣ ಮುಂದಿನ ಎಪಿಸೋಡ್ನಲ್ಲಿ. ಇನ್ನೊಂದು ವಿಷಯ, ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.